ಮ್ಯಾಲಿನ ಕಾಂಗ್ರೆಸ್ಸದ ಲೀಡರ್ಗಳಂತೇಳಿ ಇರ್ಬೋದು ಅದು ಅಂತ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡ ಸದಸ್ಯರು ಮಾಡಿದರೆ ಇಲ್ಲಿ ಕರ್ನಾಟಕದಲ್ಲೇ ಒ ಬಿ ಸಿ ಜನರನ್ನು ಜೊತೆಗೆ SC ST ಮತ್ತು ಮುಸ್ಲಿಮ್ಸ್ ಕೂಡಿಸ್ಕೊಂಡ್ರೆ ದೊಡ್ಡ ಶಕ್ತಿ ಆಗ್ತದೆ ಅಂತೇಳಿ ರಾಹುಲ್ ಗಾಂಧಿ ತಲೆಯಲ್ಲಿ ಅಥವಾ ಇನ್ನೊಬ್ಬರು ತಲೆಯಲ್ಲಿ ಇರ್ಬೋದು, ಇವ್ರ ತಲೆಯಲ್ಲೂ ಇರ್ಬೋದು, ಮತ್ತು ಆಗುವ ಸಾಧ್ಯತೆಗಳಿದ್ದಾವೆ. ಆದರೆ ಇಲ್ಲಿ ವಾದವ್ರು ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ BJPಗರು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಇದು ಡಿಮೋಷನ್ ಆಗ್ತದೆ, ಅವ್ರು ಇಳಿಸ್ತಾರೆ, ಬೇರೆ ಉಳಿಸ್ತಾರೋ ಆ ಜಾಗಕ್ಕೆ. ಈಗಾಗಲೇ DK ಶಿವಕುಮಾರ್ ಒತ್ತಡ ತರ್ತಾ ಇದ್ದಾರೆ ಅಂತೇಳಿ ಮತ್ತು DKC ಮತ್ತು ವರ್ಸಸ್ ನಮ್ಮ ಸಿದ್ದರಾಮಯ್ಯ ವರ್ಸಸ್ ಮಾಡುವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. ಅದು ಎಷ್ಟು ಮಟ್ಟಿಗೆ ಸರಿ ನೋಡ್ತಾ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ BJP ಮಿತ್ರರು ಮಾತ್ರ ಈ ಅವಕಾಶ ಬಿಟ್ಟು ಕೊಟ್ಟಿಲ್ಲ, ಚೆನ್ನಾಗಿ ಉಪಯೋಗ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರಂತೆ ಒಂದು ಮಾತು ಹೇಗೆ ಕೊಡ್ತಾರೆ, ಸಿದ್ದರಾಮಯ್ಯ ಅವರಿಗೆ ಇಲ್ಲಿಯೇ ಸಂಭಾಳಿಸಲು ಸಾಧ್ಯವಾಗುತ್ತಿಲ್ಲ, ಇಲ್ಲೇ ಅದು ಸಂಭಾಳಿಸಾಗ ಅವತ್ತು ಇನ್ನು ಅಲ್ಲೂ ಏನು ಮಾಡೋರಿದಾರ. ಅವರಿಗೆ ದಿಢೀರ್ನ AICC ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ನೇತೃತ್ವ ವಹಿಸಿ ದೆಹಲಿಗೆ ಕರೆಸಿಕೊಳ್ಳುವ ತಂತ್ರ ಅವರ ಪಕ್ಷದ ಹೈಕಮಾಂಡ್ ನಡೆಸಿದೆ. ಇದು ಅವ್ರನ್ನ ಹೆಂಗೆ ಮಾಡಿ ತಗೋಬೇಕು, ಅಲ್ಲಿ ಮತ್ತೊಂದು ಮುಖ್ಯಮಂತ್ರಿ ಮಾಡ್ಬೇಕಂತ ಮಾಡ್ತಾರಪ್ಪ ಅಂತ ಸ್ಪಷ್ಟವಾಗಿ ನೇರ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾರಣ ನಮ್ಮ ಅರವಿಂದ್ ಬೆಲ್ಲದವರು ಅವರು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಕಾಂಗ್ರೆಸ್ ಹೈಕಮಾಂಡ್ ತಂತ್ರಪಟ್ಟು ಹೆಣೆದಿದ್ದು, ಅದಕ್ಕೆಂದೇ ಅವರನ್ನು AICC ಸಮಿತಿಯ ಸದಸ್ಯನಾಗಿ ಮಾಡಲಾಗಿದೆ. ಅವ್ರಿಗೆ ಕಿತ್ಕೊಂಡು ಹೋಗಿ ಅಲ್ಲಿ